ಇವತ್ತು ಏನು ಸುಮಾರು ಒಂದು 3-4 ತಿಂಗಳಿಂದ ಈಚೆ ನಡೀತಾ ಇರ್ತಕ್ಕಂಥ ಕೊಳಚೆ ನೀರಿನ ವಿರುದ್ಧವಾಗಿ ಹೋರಾಟ ಭಾಳ ಅತ್ಯುತ್ತಮ ನಡೀತಾ ಇರ್ತಕ್ಕೆ ಭಾಳ ಸಂತೋಷ ಇರ್ತಕ್ಕಂಥ ವಿಚಾರ. ಆ ವಿಚಾರ ಏನು ಹೇಳಬೇಕು ಅಂತೇಳಿ ನಮ್ಮ ಕೃಷ್ಣನವ್ರ ಮನೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಡೀ ತಾಲೂಕಲ್ಲಿ ಕನಿಷ್ಠ ಪಕ್ಷ ಒಂದು 50% ಜನಕ್ಕೆ ಮನವರಿಕೆ ಆಗೈತೆ ಆಲ್ರೆಡಿ. ಈಗ ಇದು ಯಾಕೆ ಬೇಡ, ಯಾಕೆ ವಿರೋಧ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನು ಇವತ್ತೊಂದು ಬಲವಾದ ಶಕ್ತಿ ಸಿಕ್ಕಿರ್ತಕ್ಕಂಥದ್ದು ಹಿರಿಯ ನಟರು ವಿನೋದ್ ರಾಜ್ ಅವರು ನಮ್ಮ ಜೊತೆ ಬಂದು ಕೈ ಜೋಡಿಸಿರ್ತಕ್ಕಂಥದ್ದು ಒಂದು ಅಗಾಧವಾದ ಶಕ್ತಿ ನಮಗೆ ಬಂದಂಗೆ ಆಯ್ತು. ನಮ್ಮ ಶ್ರೀನಿವಾಸ ಮೂರ್ತಿಯವರು, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಮಾತಾಡ್ತಾರೆ. ನಾನು ಕೇಳೋದಿಷ್ಟು ಇಲ್ಲೆಲ್ಲ ಗೊಂದಲ ಆಗ್ತಾ ಇರೋದೇನಪ್ಪ ಅಂದರೆ, ನೀವು ಯಾಕೆ ಕೋರ್ಟ್ಕೋಬಾರ್ದು ಅಂತೇಳಿ ಶಾಸಕರು ಮತ್ತು ಸಾಮಾನ್ಯ ಜನಗಳಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು. ಇಷ್ಟೆಲ್ಲ ಬಂದು ಕೂಗಾಡೋದ್ರಲ್ಲಿ ಎಲ್ಲ ಸೇರ್ಕೊಂಡು ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು? ನಾನು ನಿಮ್ಮನ್ನಲ್ಲಿ ಮನವಿ ಮಾಡ್ಲಿಕ್ಕೆ ಬರ್ತೀನಿ. ತಾಲೂಕಿನ ಜನತೆಯಲ್ಲಿ ಕೋರ್ಟ್ಗೆ ಹೋಗೋದೇನು ದೊಡ್ಡ ವಿಚಾರ ಅಲ್ಲ, ಕೋರ್ಟಲ್ಲಿ ಸ್ಟೇ ತರ್ತಕ್ಕಂಥದ್ದು ಕೂಡ ದೊಡ್ಡ ವಿಚಾರ ಅಲ್ಲ. ಜನಗಳಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನನ ಯಾಕೆ ತಡೆದ್ರು ಅಂತ ಹೇಳಿದ್ರು ಮೆಸೇಜು ಬೇರೆ ರೀತಿ ಹೋಗ್ಬಾರ್ದು, ನಮ್ಮ ವಿರುದ್ಧವಾಗಿ ಹೋಗ್ಬಾರ್ದು. ಏನೋ ಒಳ್ಳೇದಾಗ್ತಿತ್ತೇನೋ, ಆ ನೀರು ಬರಿಂದ ಕೆರೆಗಡೆ ತುಂಬ್ತಾ ಇತ್ತೇನೋ, ಶಾಸಕರ ವಿರುದ್ಧವಾಗಿ ಇವರೆಲ್ಲ ಕೋರ್ಟ್ಗೂ ಸ್ಟೇ ತಂದ್ಬಿಟ್ಟು ಯಾಕೆ ಅಧ್ವಾನ ಮಾಡೋರು ಅಂತೇಳಿ ತಾಲೂಕಿನ ಜನತೆಯಲ್ಲಿ ಗೊಂದಲಾಗೋದು ಬೇಡ ಅಂತೇಳಿ ನಾವು ನಿಧಾನವಾಗಿ ಯೋಚನೆ ಮಾಡ್ತಾ ಇದ್ದೀವಿ. ಇದನ್ನ ಜನಗಳಿಗೆ ಮನವರಿಕೆ ಫಸ್ಟ್ ಮಾಡ್ತೀವಿ. ಇದರಿಂದ ಏನೇನು ತೊಂದರೆ ಆಗ್ತದೆ, ತಾಲೂಕಿಗೆ ಆಗ್ತಿರ್ತಕ್ಕಂಥ ಅನಾಹುತಗಳೇನೋ, ನಾವು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ಯಾವ ವಿಚಾರವಾಗಿ ಕೋರ್ಟ್ಗೆ ಹೋಗ್ತಾ ಇದೀವಿ ಅಂತೇಳಿ ತಾಲೂಕಿರ್ತಕ್ಕಂಥ ಜನಗಳ ಗಮನಕ್ಕೆ ತಂದು ಕೋರ್ಟ್ಗೆ ಹೋದೇ ಹೋಗ್ತೀವಿ. ಅದ್ರಾಗ ಏನು ಸಂಶಯ ಬೇಡ. ಕೋರ್ಟ್ಗೆ ಹೋಗೋ ವಿಚಾರನ ಶಾಸಕರು ಹೇಳೋದಾಗ್ಲಿ ಕಾಂಗ್ರೆಸ್ ಪಕ್ಷ ಹೇಳೋದಾಗಲಿ ಮಾಡೋದು ಬೇಡ. ನಾವು ಇದೇ ವಿಚಾರವಾಗಿ ಕೋರ್ಟ್ಗೆ ಹೋಗ್ತಾ ಇಲ್ಲ. ಆಂಜನೇಯ ರೆಡ್ಡಿಯವರು, ಡಿಸ್ಟ್ರಿಕ್ಟ್ ಗೋಪಾಲಗೌಡರು ಇವರೆಲ್ಲ ಸೇರ್ಕೊಂಡು ನಮ್ಮ ತಾಲೂಕಲ್ಲಿ ನಮ್ಮೆಲ್ಲರ ಅಧ್ಯಕ್ಷ ಮುಖಾಂತರ ಒಂದು ಉಗ್ರವಾದ ದೊಡ್ಡ ಹೋರಾಟ ಮಾಡ್ತೀವಿ. ಜನಗಳಿಗೆ ಗೊತ್ತಾಗಬೇಕು, ಕೊಳಚೆ ನೀರು ವಿರುದ್ಧವಾಗಿ ಹೋರಾಟ ಮಾಡಿ ಕಾನೂನಿಗೆ ಹೋಗೋರೆ ಅಂತೇಳಿ ತಾಲೂಕಿನ ಜನತೆಗೆ ಗೊತ್ತಾದ ಮರುಕ್ಷಣನೇ ಒಂದು ಕ್ಷಣ ನಿಲ್ಲಲ್ಲ, ನಾವು ಹೈಕೋರ್ಟ್ಗೆ ಅಪೀಲ್ ಹಾಕೋದು ಸತ್ಯ ಹಾಕೇ ಹಾಕ್ತೀವಿ. ಅದ್ರ ಫಸ್ಟ್ ಗೊತ್ತಾಗಬೇಕಲ್ಲ ಜನಕ್ಕೆ. ಏನೋ ಇವ್ರು ಈಗ ಹೇಳ್ತಾರ ಶ್ರೀನಿವಾಸ ಮೂರ್ತಿ ತಂದಿರು ಅಂತ ಹೇಳ್ತಾರಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಕರ್ಕೊಂಬಂದು ಉಪಮುಖ್ಯಮಂತ್ರಿ ಕರ್ಕೊಂಬಂದು ಶಿಲಾಶಾಸನ ಮಾಡ್ತಕ್ಕಂಥವ್ರು ಯಾರು? ನಾನು 68 ಕೆರೆ ತುಂಬಿಸ್ತೀನಿ ಅಂದಾಗ ನನಗೂ ಭಾಳ ಸಂತೋಷ ಆಯ್ತು. ಋಷಭಾವತಿನ ಎಲ್ಲಿಂದ ಬರ್ತೀನಿ ನನಗೂ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ತಾನೇ ಹೋರಾಟ ಮಾಡ್ತಾರ ನಾವು. ಈ ರಾಜ್ಯದ ಮುಖ್ಯಮಂತ್ರಿ ಕರ್ಕೊಂಬಂದು 68 ಕೆರೆ ತುಂಬಿಸ್ತೀನಿ ಅಂತೇಳಿ ಶಿಲಾಶಾಸನ ಮಾಡಿ ತಾಲೂಕಿನರ್ತಕ್ಕಂಥ ಜನತೆ ಸೇರಿಸಿ ಭಾಷಣ ಮಾಡಿದವ್ರು ಶ್ರೀನಿವಾಸ ಮೂರ್ತಿಯವರ, ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ನೀವ. ಇದನ್ನ ತಾಲೂಕಿನ ಜನತೆಗೆ ಹೇಳ್ಬೇಕು. ಅದು ಸರಿ ಇಲ್ಲ ಅಂತಿದ್ದಂಗೆ ನಾನು ತಂದಿಲ್ಲ ಅವ್ರ ತಲೆ ಮೇಲೆ ಹಾಕೋದಲ್ಲ. ಶಿಲಾಶಾಸನ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿ ಕರ್ಕೊಂಡು ಭಾಷಣ ಮಾಡಿಸಿದ್ರಿ, ಇದು ನಂದೇ, ನಾನು 68 ಕೆರೆ ತುಂಬಿಸ್ತೀನಿ ಅಂತೇಳಿ. ಈಗ ತಾಲೂಕಲ್ಲಿ ಜನಗಳೆಲ್ಲವೂ ಹೋರಾಟ ನಿಂತ್ಕೊಂಡ ಮೇಲೆ ಇದು ನಂದಲ್ಲ, ಇದು ನನ್ನ ಯೋಜನೆ ಅಲ್ಲ, ಶ್ರೀನಿವಾಸ ಮೂರ್ತಿಯವರ ಯೋಜನೆ, ಅವ್ರು ಮಾಡಿದ್ನ ನಾನು ತಾಮಂದು ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಂತ ನಿಮ್ಮ ನೈತಿಕತೆ ಐತಲ್ಲ, ಅದು ತಪ್ಪಲ್ಲ ಸ್ವಾಮಿ. ನಾವು ಹೇಳ್ತಾ ಇರೋದೇನೋ ಶ್ರೀನಿವಾಸ ಮೂರ್ತಿ ತಂದ್ರು, ನೀವು ತಂದ್ರು, ಯಾರು ತಂದ್ರು, ಹಿರಿಯರು ಈ ಕಂಡವ್ರು ಹೇಳ್ತಾವ್ರು ಇಲ್ಲ ಅದು ಅಪ್ರದವಾಗಿ ಸರಿ ಇಲ್ಲ ನೀರು ಅಂತ. ನಾವು ಏನು ಹೇಳ್ತಾ ಇದ್ದೀವಿ, ನಾವು ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ? ನಮ್ಮ ಇಡೀ ತಾಲೂಕಲ್ಲಿ ಎಲ್ಲೂ ಕೂಡ ನನಗೆ 42 ವರ್ಷ ಇಲ್ಲಿವರೆಗೂ ಬರಗಾಲ ನೋಡೇ ಇಲ್ಲ ನಾನು. ಆ ಕೊಳಚೆ ನೀರಿಂದ ಆಗಂತ ಅನಾಹುತಗಳಂತೂ ತಾಲೂಕು ಜನತೆ ಮುಟ್ಟಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ. ಮಾಧ್ಯಮ ಸ್ನೇಹಿತರಲ್ಲೂ ಮನವಿ ಮಾಡ್ತಾ ಇದೀವಿ. ಇದೊಂದು ವಿಚಾರವಾಗಿ ತಾಲೂಕು ಜನತೆಗೆ ಅವೇರ್ನೆಸ್ ಅನ್ನಿ. ಅದರಿಂದ ಏನಾರ ಕೋಲಾರಕ್ಕೆ ಹೋಗಿ ಬನ್ನಿ, ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬನ್ನಿ, ಯಾವ ಕೆರೆ ತುಂಬೈತೆ, ಕೆರೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಏನು ಅಂತಕ್ಕಂಥ ಕಣ್ಣನ್ನು ನೋಡ್ಲಿ. ಆಮೇಲೆ ಬೇಕಾದ್ರೆ ತಾಲೂಕರ ಶಾಸಕರು ಬಿಟ್ಟು ಹಾಳಾಗಿ ಹೋಗ್ಲಿ, ಹಂಗೇನು ಬೇಜಾರಿಲ್ಲ. ಪೈಪ್ಲೈನ್ ಆಗಲಿ, ಪೈಪ್ಲೈನ್ ಯಾಕೆ ಹಾಕ್ಬೇಕು? ಅಣ್ಣ ಹೇಳ್ದಂಗೆ ಇತಿಂದ ನೀರು ಹಿಂಗರ್ಸಕ್ಕಾಗುತ್ತೋ ಇತ್ತು, ಆ ಕಡೆಯಿಂದ ಎಲ್ಲ ನದಿ ಹರಿತು ಬರ್ತಾ ಇರ್ತಕ್ಕಂಥದ್ದು ಆ ಕಡೆಯಿಂದ. ಅದೇ ಈ ಕಡೆಯಿಂದ ನೀರು ತಗೊಂಡ್ ಬಿಟ್ಬಿಡ್ತೀರಿ. ತಮಿಳ್ನಾಡಲ್ಲಿ ತಾಲೂಕಿನ ಜನತೆಲ್ಲ ಕೇಳಕ್ ಬಯಸ್ತೀನಿ, ತಮಿಳ್ನಾಡಿನ ಜನ ಈ ಕೊಳಚೆ ನೀರು ಫಸ್ಟ್ ಹೊರದೋಗ್ತಿತ್ತಲ್ಲ, ಅರಿದುವಾಗಿ ಕೋರ್ಟ್ಗೂ ಹೈಕೋರ್ಟ್ಗೂ ಸ್ಟೇ ತಂದವ್ರೆ. ಯಾವುದೇ ಕಾರಣಕ್ಕೂ ಕೂಡ ಈ ಕೊಳಚೆ ನೀರು ನಮಗೆ ತಂದು ಬಿಡಬಾರ್ದು ಅಂತೇಳಿ ಅವ್ರ ಕೋರ್ಟು, ತಮಿಳ್ನಾಡು ಕೋರ್ಟು ಸ್ಟೇ ಕೊಟ್ಟೈತೆ. ಇದು ಪರಿಜ್ಞಾನ ನಮ್ಮ ತಾಲೂಕಿನ ಜನತೆಗಿರಲಿ. ಅವ್ರು ಬೇಡ ಅಂತ ಸ್ಟೇ ತಗೊಂಡಿರೋದು. ಈ ನೀರು ಯಾವುದೇ ಕಾರಣಕ್ಕೂ ತಮಿಳ್ನಾಡು ಕಡೆಗೆ ಬಿಡಕೂಡ್ದು ಅಂತ ಸ್ಟೇ ತಗೊಂಡವ್ರಲ್ಲ. ಆ ಕೊಳಚೆ ನೀರು ತಗೊಂಡು ನಮ್ಗೆ ಯಾಕೆ ಬಿಡ್ತಾ ಇದ್ದೀರಿ? ಇಡೀ ಅದೇನೇ ತಸಿ ಟಿಮೆಂಟ್ ಏನಲ್ಲಿ ಆ ನೀರು ಬಿಟ್ಟೋದಿಲ್ಲಿ ಕೆಮಿಕಲ್ಲು ಕಕ್ಕಸ್ಸು ಅದೆಲ್ಲ ಬೆರ್ಕೆ ಏನೇ ಇದು ಮಾಡಿದ್ರು ಕೂಡ ಅದು ತಾಂಬ ನಮ್ಮ ಜನಕ್ಕೆ ಕುಡಿಸ್ಬೇಕು ಅಂತ ಹೊರಟಿದ್ರಲ್ಲ. ಯಾವ ಕಾಲದಲ್ಲಿ ಏನು ದ್ರೋಹ ಮಾಡಿದ್ದೋ ನಾವು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾವು ಅಣ್ಣ ಎಲ್ಲರೂ ವೇದಿಕೆ ಇರ್ತಕ್ಕಂಥವ್ರು ಮತ್ತು ತಾಲೂಕಲ್ಲಿ ಹಲವಾರು ಇನ್ನೂ ಕೂಡ ಸಪೋರ್ಟಿಗೆ ಬರ್ತವ್ರೆ. ನಾವು ಮೊನ್ನೆ 8ನೇ ತಾರೀಕಿಗೆ ಡೇಟ್ ಇಟ್ಕೊಂಬಂದು ನಾವು ಅಧ್ಯಕ್ಷರು ನಾವು ಮಾತಾಡ್ಕೊಂಡು ಬಂದಿದ್ದು. ತ್ಯಾಮಂಡು ಗಂಗಮ್ಮನ ಗುಡಿ ದೇವಸ್ಥಾನ ಹತ್ರ ಉಗ್ರವಾದ ಹೋರಾಟ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೋ. ಬಟ್ TFC ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಒಂದು ವಾರ ಮುಂದ್ಕೋಗೋಯ್ತದು. ಅಲ್ಲೂ ಕೂಡ ಸಮಾವೇಶ ಮಾಡಲ್ಲ, ಸಾಮಾನ್ಯ ಕಾರ್ಯಕರ್ತರು ಕರ್ಬಿಟ್ಟು ಜನಗಳಿಗೆ ತಿಳಿಯಲ್ಲ ಕೆಲಸ ಸುಮಾರು 2-3 ಸಾವಿರ ಜನ ಸೇರಿರ್ತೀವಿ. ಉಗ್ರವಾದ ಹೋರಾಟ ಮಾಡಿ ಕೋರ್ಟ್ಗೆ ಬೆಳಗ್ಗೆ ಹೋಯ್ತೀವಲ್ಲ ಕೋರ್ಟ್ಗೆ, ಅವತ್ತು ಕನಿಷ್ಠ ಪಕ್ಷ 20,000 ಜನ ಸೇರಿಸಿ ಆ ಪೈಪ್ ಹಾಕನಲ್ಲಿ ಇರ್ತಾನೆ. ಪೈಪ್ ಎಲ್ಲ ಹಾಕ್ತಾರೆ. ತಾಲೂಕ್ ಕ್ಷೇತ್ರದ ಸೇವಕರು ಹೆಂಗೆ ಹಳ್ಳಿಗಳಿಗೆ ಹೋಗ್ಬೇಕು ಅನ್ನೋದು ಅವತ್ತು ತೋರಿಸ್ಕೊಡ್ತೀವಿ ನಾವು. ಅಲ್ಲಿವರೆಗೂ ಕೂಡ ಜನಗಳು ಸಂಘಟನೆ ಮಾಡಬೇಕು, ಮಾಡ್ತಾ ಇದ್ದೀವಿ. ನೀವೆಲ್ಲೋ ಏನು ದ್ವೇಷ ಇಟ್ಕೊಂಡಿರೋ ಗೊತ್ತಿಲ್ಲ. ಆ ಕೊಳಚೆ ನೀರು ತಗೊಂಡು ನಮಗೆ ಬಿಡುವಂಥ ಕ್ರಮ ನಾವೇನು ಮಾಡಿದೀವಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ.
ಶ್ರೀನಿವಾಸ ಮೂರ್ತಿ ಮೇಲೆ ಆಗ್ತಾ ಇದ್ರಲ್ಲ, ಬೇಡ ಇದೆಲ್ಲ. ಯಾರನ್ನ ತಂದಿರಿ, ಶ್ರೀನಿವಾಸ ಮೂರ್ತಿಯವ್ರು ತಂದ್ರು, ಬಿಜೆಪಿಯವ್ರು ತಂದ್ರು. ಒಂದ್ ಕಡೆ ಹೇಳ್ತಾರೆ ಬಿಜೆಪಿ ಅದು ಯಾರೇ ತಂದಿರಲಿ, ಬಿಜೆಪಿಯವ್ರು ತಂದ್ರು, ಕಾಂಗ್ರೆಸ್ ತಂದ್ರು, ನಮ್ಗೆ ಈ ಕೊಳಚೆ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ. ನಾವು ಇಷ್ಟೇ ಕೇಳೋದು, ಪದೇ ಪದೇ ಹೇಳ್ತಾ ಇದೀವಿ, ಕೋರ್ಟ್ ಹೋದೇ ಹೋಯ್ತೀವಿ ಜನಗಳಿಗೆ. ಆಮೇಲೆ ಹೇಳ್ಬಿಡ್ತಾರೆ ಆ ಪೈಪ್ ಲೈನ್ ತತ್ತಿದ್ದು ಹೇಮಾವತಿ ನೀರು ತತ್ತಾ ಇದ್ದೋ, ಅಲ್ಲಿ ಯಾವುದೋ ಎತ್ತಿನೊಳೆ ನೀರು ಪೈಪ್ ಲೈನ್ ಮಾಡಿಸಿದ್ದೋ ನಿಮ್ಮ ಬಿಜೆಪಿಯವರು, JDS ನವರು ಮತ್ತೆ ಕೆಲವು ಜನ ಮುಖಂಡಗಳು ವಿರೋಧ ಮಾಡೋರು ಅಂತೇಳಿ ನಮ್ಮ ಮೇಲೆ ಆಪಾದನೆ ತರೋದು ಬೇಡ. ಮನೆಗೂ ಗೊತ್ತಾಗ್ಬೇಕು ಈ ಕಕ್ಕಸ್ಸು, ಕೊಳಚೆ ನೀರು, ಫ್ಯಾಕ್ಟ್ರಿ ಕೆಮಿಕಲ್ ನೀರು, ಬೆಂಗಳೂರು ಇರ್ತಕ್ಕಂಥ ಕಕ್ಕಸ್ ಕೊಳಚೆ ನೀರನ್ನ ತಾಂಬಂದ್ ಬಿಡಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದ ಈ ಕ್ಷೇತ್ರ ಸೇವಕರು ಕೋರ್ಟ್ಗೆ ಹೋಗಿದ್ದು ಅಂತೇಳಿ ಜನಗಳಿಗೆ, ಹೆಣ್ಮಕ್ಳು ಕೂಡ ಗೊತ್ತಾದ ಮೇಲೆ ಕೋರ್ಟಿಂದ ಚುಮಾರು ಹಾಕ್ಸಕ್ಕಂಥ ಕೆಲಸ ಖಂಡಿತ ಮಾಡ್ತೀವಿ. ಒಳ್ಳೇದಾಗ್ಲಿ. ತಾಲೂಕು ಜನತೆಲ್ಲ ಕೈ ಜೋಡಿಸಿ ಮನವಿ ಮಾಡೋದಷ್ಟೇ, ಇದೊಂದು ವಿಚಾರವಾಗಿ ನೋಡಿ, ನಿಮ್ಮ ಮಕ್ಕಳು ಮರಿಗೆ ಕೈ ಕಾಲೆಲ್ಲ ಗುಂದೆತ್ ಬಿಡ್ತದೆ, ಬಬ್ಬೆತ್ ಬಿಡ್ತವೆ. ಈ ಏನಪ್ಪ ಏನಂತಾರೆ, ಕ್ಯಾನ್ಸರ್ ಬಂದಾಗೆಲ್ಲ ಕೆರ್ಕತ್ರ ಬಬ್ಬೆತ್ ಬಿಡ್ತವೆ. ನೀವು ನಿಜವಾಗ್ಲೂ ಕೂಡ ಭಗವಂತ ಮಂಜುನಾಥ ಸ್ವಾಮಿ ಸಾಕ್ಷಣ ಕೂಡ ತಾಲೂಕಲ್ಲಿ ಒಬ್ರು ಕೂಡ ಜೀವನ ಮಾಡಕ್ ಸಾಧ್ಯನೇ ಇಲ್ಲ. ನೀರು ಬಂದ್ರೆ ಮುಗಿದೋಯ್ತು. ನಮ್ದು ನಾವೇ ಶಿಲಾಶಾಸನ ಮಾಡ್ಕೊಂಡು ನಾವು ಬರ್ಕೊಟ್ಟಂಗೆ, ನಾವು ಸಾಯಕ್ಕೆ ನಾವು ರೆಡಿ ಇದ್ದೀವಿ ಅಂತ ಬರ್ಕೊಟ್ಟಂಗೆ. ಅದ್ ಕಾರಣ ದಯಮಾಡಿ ಎಚ್ಚೆತ್ಕೊಳ್ರಿ. ಇದ್ರಲ್ಲಿ ಯಾರು ಸ್ವಾರ್ಥನೂ ಇಲ್ಲ. ನಮ್ಮ ಬದುಕುರ ಉಳಿಗೋಸ್ಕರ ಹೋರಾಟ ಮಾಡೋಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದ್ರ ಪರವಾಗಿ ನೀವು ನಮಗೆ ಕೈ ಜೊತೆ ಜೋಡಿಸ್ಬೇಕು. ಅದ್ರ ಜೊತೆಲಿ ಕೆಂಗಲ್ ಗ್ರಾಮದಲ್ಲಿ ಬತ್ತವ್ರಣ್ಣ, ಎಲ್ಲರಿಗೂ ಹೇಳ್ತೀನಿ ಅಣ್ಣಾರಿಗೆಲ್ಲನ, ಕೆಂಗಲ್ ಗ್ರಾಮದಲ್ಲಿ ಹೊಡಿಬೇಕು ಅಂತ ಪೈಪ್ ಲೈನ್ ತರ್ಬೇಕಾರಲ್ಲ ತೀರ್ಮಾನ ಮಾಡ್ಕೊಂಡವೆ. ನಮ್ಮಲ್ಲಿ ಎಷ್ಟು ದೇವ್ರುಗಳವಲ್ಲ ತಾಮಂದೆಲ್ಲ ರೋಡ್ ಕೂರಿಸ್ತಾ ಇದೀವಿ. ನಾವು ದೇವ್ರು ಯಾವ್ದೇ ಕಾರಣಕ್ಕೂ ಈ ಕೆಟ್ಟ ನೀರಿಂದ ನಮ್ಮ ದೇವ್ರಿಗೆ ನೈವೇದ್ಯ ಮಾಡೋದಾಗ್ಲಿ, ಅಭಿಷೇಕ ಮಾಡೋದಲ್ಲ ನಾವು ಮಾಡಲ್ಲ. ಎಲ್ಲಾ ದೇವ್ರುಗಳು ತಮ್ಮಂದಿ ಒನ್ನೆಳ್ಳಿ ರೋಡ್ ಕೂರಿಸ್ಕೊಂಡು ನಾವು ಮನ್ಕೊಂಡೋಯ್ತೀವಿ. ಆ ಪೊಲೀಸ್ನವ್ರು ತಗೊಂಡೋಗ್ತಾರೆ, ಈ ಕ್ಷೇತ್ರ ಸೇವಕರು ಎತ್ಕೊಂಡೋಗ್ತಾರೆ, ದೇವ್ರುಗಳು ತಗೊಂಡೋಗ್ಲಿ. ನಾವು ನಮ್ಮ ಕಡೆಗೆ ಮಾತ್ರ ಪೈಪ್ ಲೈನ್ ಬಿಡೋದಿಲ್ಲ, ಬಟ್ ನಮ್ಮ ತಾಲೂಕಿಗೆ ಬಿಡಲ್ಲ. ಎಕ್ಸ್ಪೆಷಲಿ ದೇವ್ರಕೆರೆ ಕಡೆಗೆ ಅಂತೂ ಬಿಡೋದೇ ಇಲ್ಲ. ಇದು ನಮ್ಮ ಅಲ್ಲಿಂದನೇ ನಮ್ಮ ಹೋರಾಟ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಮಾತ್ರ ತಾಲೂಕು ಜನತೆ ಹೇಳಿಕ್ ಬಯಸ್ತೀನಿ. ಎಲ್ಲರೂ ಕೂಡ ಒಳ್ಳೇದಾಗಲಿ.